ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಪಾಠದ ಮೇಲೆ ಸಂಪೂರ್ಣ ಪಾಠ ಪರಿಚಯವನ್ನು ಮಾಡಿದ್ದೇನೆ. ಆ ವಿಡಿಯೋವನ್ನು ಹೋಗಿ ನೋಡ್ರಿ. ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನೀಡಿರ್ತೀನಿ. ಇವತ್ತಿನ ದಿವಸ ನಾನು ಅಭ್ಯಾಸ 3.2ನ 1ರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತೀನಿ. ಇಲ್ಲಿ ನೋಡ್ರಿ, ಲೆಕ್ಕ ಏನದ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಹೇಳಾಕ್ತಾರೆ. ಹೌದಾ? ನೋಡ್ರಿ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಪ್ರಮುಖವಾಗಿ 3 ವಿಧಾನದಿಂದ ಬಿಡಿಸ್ತಾರಂತ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ನಾಗ ಹೇಳಿದ್ದೆ. 1ನೇದು ನಕ್ಷಾ ವಿಧಾನ, 2ನೇದು ಆದೇಶ ವಿಧಾನ, 3ನೇದು ವರ್ಜಿಸುವ ವಿಧಾನ. ಆದ್ರೆ ಇಲ್ಲಿ ಏನು ಕೇಳ್ಯಾರ, ನಿಮ್ಗೆ ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಹೇಳ್ಯಾರ. ಯಾವ ವಿಧಾನದಿಂದ ಕೇಳಿರ್ತಾರ ಅದೇ ವಿಧಾನದಿಂದ ಬಿಡಿಸಿದ್ರೆ ಅಷ್ಟೇ ನಿಮ್ಗೆ ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ನೋಡ್ರಿ, ಆದೇಶ ವಿಧಾನದಿಂದ ಬಿಡಿಸ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಸಮೀಕರಣಕ್ಕೆ ಇದು ಸಮೀಕರಣ 1 ಅಂತ ತಿಳ್ಕೊರಿ, ಇದಕ್ಕೆ ಸಮೀಕರಣ 2 ಅಂತ ತಿಳ್ಕೊರಿ. ಫಸ್ಟ್ ಹಿಂಗೆ ಸಮೀಕರಣ ಕೊಡೋಣ, ಏನ್ ಮಾಡ್ಬೇಕು, 1 ಮತ್ತು 2 ಗುರ್ತು ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸಮೀಕರಣ 1ರ ತಗೋರಿ ಇಲ್ಲ 2ರ ತಗೋರಿ. ನಾ ಏನ್ ಮಾಡ್ತೀನಿ, ಸಮೀಕರಣ 1ರಿಂದ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೋತೀನಿ. ನೀವು ನೋಡ್ರಿ, ಎಕ್ಸ್ ಬೆಲೆಯ ಕಂಡುಹಿಡ್ಕೋರಿ ಇಲ್ಲ ವಾಯ್ ಬೆಲೆಯನ್ನ ಕಂಡುಹಿಡ್ಕೋರಿ, ಯಾವ್ದು ಬೇಕಾದ್ರೂ ಮಾಡ್ರಿ. ನಾ ಏನ್ ಮಾಡ್ತೀನಿ, ಸಮೀಕರಣ 1ರಿಂದ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೋತೀನಿ. ನಿಮ್ಗೆ ಎಕ್ಸ್ ಬೇಕಾಗಿತ್ತು, ಫಸ್ಟ್ ಸಮೀಕರಣ 1ರಿಂದ ಅಂದ್ರ ಸಮೀಕರಣ 1ನ್ನೇ ನೋಡ್ರಿ. ಏನಂತ ನೋಡ್ರಿ, ಎಕ್ಸ್ ಬೇಕಾಗ್ಯದ, ಅದಕ್ಕೆ ಪ್ಲಸ್ ವಾಯ್ ಅನ್ನ ಈ ಸೈಡ್ ತಗೊಂಬರ್ರಿ, ಏನಾಗ್ತದ ಮೈನಸ್ ವಾಯ್ ಆಗ್ತದೆ. ಅಂದ್ರೆ ಏನಾಗ್ತದೆ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 14ಕ್ಕೆ 14 ಬರೀರಿ. ನೀವು ಏನು ಈ ಸೈಡ್ ತರ್ತಿರಲ್ಲ ಅದು ಆಮೇಲೆ ಬರೀಬೇಕು. ಅಂದ್ರೆ ಪ್ಲಸ್ ವಾಯ್ ಈ ಕಡೆ ಬಂದ್ರೆ ಏನಾಗ್ತದ ಮೈನಸ್ ವಾಯ್. ಇದಕ್ಕೆ ಏನ್ ಮಾಡ್ರಿ, ಸಮೀಕರಣ 3 ಅಂತ ಕೊಡ್ರಿ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನೀವು ಯಾವ ಸಮೀಕರಣವನ್ನ ತಗೊಂಡಿರ್ತಿರಲ್ಲ ಆ ಸಮೀಕರಣವನ್ನ ಬಿಡಬೇಕು. ಯಾವ ಸಮೀಕರಣವನ್ನ ತಗೊಂಡಿರ್ಲಿಲ್ಲ ಆ ಸಮೀಕರಣದ ಒಳಗೆ ಏನ್ ಮಾಡ್ಬೇಕು, ಎಕ್ಸ್ ಬೆಲೆಯನ್ನ ಆದೇಶ ಮಾಡಬೇಕು. ಯಾವ ಸಮೀಕರಣ ತಗೊಂಡಿಲ್ಲ ನೀವು, ವೆರಿ ಗುಡ್. 2ನೇ ಸಮೀಕರಣ ತಗೊಂಡಿಲ್ಲ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ ಬೆಲೆಯನ್ನ 2ನೇ ಸಮೀಕರಣದೊಳಗ ಆದೇಶ ಮಾಡ್ಬೇಕು. ಏನಾಗ್ತದ ನೋಡ್ರಿ, 2ನೇ ಸಮೀಕರಣ ಎಕ್ಸ್ ಅನ್ನು 2ರಲ್ಲಿ ಆದೇಶಿಸಿದಾಗ ಏನಾಗ್ತದೆ ನೋಡ್ರಿ, ಸಮೀಕರಣ 2. ಇಲ್ಲಿ ನೋಡ್ರಿ, ಎಕ್ಸ್ ಅಂದ್ರೆ ಏನದ ನೋಡ್ರಿ, 14 ಮೈನಸ್ ವಾಯ್ ಅದ. ನಾ ಏನ್ ಮಾಡ್ತೀನಿ, ನೆಕ್ಸ್ಟ್ ಜಾಗದಾಗ 14 ಮೈನಸ್ ವಾಯ್ ಬರಿತೀನಿ. ಇಲ್ಲಿ ಮೈನಸ್ಗೆ ಮೈನಸ್, ವಾಯ್ಗೆ ವಾಯ್ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನು ಬರ್ತದ, 14ಕ್ಕೆ 14 ಬರಿತೀನಿ. 2 ಸಜಾತಿ ಅದಾವ, ಅಂದ್ರೆ 2 ಕಡೆ ವಾಯ್ ಅದಾವ. ಇದ್ರ ಮುಂದೆ ಏನಿಲ್ಲ ಅಂದ್ರೆ ಇಲ್ಲಿನೂ ಒಂದಿರ್ತದ, ಇಲ್ಲಿನೂ ಒಂದಿರ್ತದ. ನಿಮಗೆ ಹೇಳಿದ್ದೆ ಇಂಟ್ರೊಡಕ್ಷನ್ ಕ್ಲಾಸ್ನಾಗೆ, 2 ಮೈನಸ್ ಚಿಹ್ನೆ ಇತ್ತಂದ್ರೆ ಮೈನಸ್ ಇಟ್ಟು ಏನ್ ಮಾಡ್ಬೇಕು, ಇವೆರಡನ್ನ ಕೂಡಿಸ್ಬೇಕು. ಒಂದಕ್ಕೊಂದು ಕೂಡಿಸಿದ್ರೆ ಎಷ್ಟಾಗ್ತದ, 2 ವಾಯ್ ಇಸ್ ಈಕ್ವಲ್ ಟು 4 ಆಗ್ತದೆ. ನಿಮ್ಗೇನು ಬೇಕಾಗ್ಯದ, ವಾಯ್ ಬೇಕಾಗ್ಯದ, ಅದಕ್ಕೋಸ್ಕರ ಪ್ಲಸ್ 4 ಈ ಕಡೆ ತೊಗೊಂಬರ್ರಿ, ಮೈನಸ್ 4 ಆಗ್ತದ. ಮೈನಸ್ 2 ವಾಯ್ ಆ ಕಡೆ ಒಯ್ಯಿರಿ, ಪ್ಲಸ್ 2 ವಾಯ್ ಆಗ್ತದ. ಇದು ಹೆಂಗ್ ಬರಿಬೋದು ನೋಡ್ರಿ, 14ಕ್ಕೆ 14 ಬರೀತೀರಿ, ಪ್ಲಸ್ ವಾಯ್ ಈ ಕಡೆ ಬಂದ್ರೆ ಏನಾಗ್ತದ, ಸಾರಿ ಪ್ಲಸ್ 4 ಈ ಕಡೆ ಬಂದ್ರೆ ಏನಾಗ್ತದ ಮೈನಸ್ 4 ಇಸ್ ಈಕ್ವಲ್ ಟು ಸಮ ಚಿಹ್ನೆ ಆ ಕಡೆ ಕಳಿಸಿರ ಮೈನಸ್ 2 ವಾಯ್ ಸಮ ಚಿಹ್ನೆ ಆ ಕಡೆ ಕಳಿಸಿರ ಏನಾಗ್ತದ ಪ್ಲಸ್ 2 ವಾಯ್ ಆಗ್ತದ. ನೆಕ್ಸ್ಟ್ ನೋಡ್ರಿ, 14ರ 4 ಹೋದ್ರೆ ಎಷ್ಟಾಗ್ತದ, 10 ಉಳಿತದ, ಇಸ್ ಈಕ್ವಲ್ ಟು 2 ವಾಯ್ಗೆ 2 ವಾಯ್. ನಿಮ್ಗೇನು ಬೇಕಾಗ್ಯದ, ವಾಯ್ ಬೇಕಾಗ್ಯದ. ಇಲ್ಲಿ ಯಾವ ಚಿಹ್ನೆ ಇರ್ತದ, ಗುಣಾಕಾರ ಚಿಹ್ನೆ ಇರ್ತದ. ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ವೆರಿ ಗುಡ್, ಭಾಗಾಕಾರ ಆಗ್ತದ. ಅಂದ್ರೆ 10/2 ಇಸ್ ಈಕ್ವಲ್ ಟು ವಾಯ್ ಆಗ್ತದ. ಕೊಡ್ತಾ ಬಿಡ್ರಿ, 2 1ಲಿ 2 5ಲಿ 10, ಅಂದ್ರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 5 ಬಂತು. ಈಗ ವಾಯ್ ಬೆಲೆ 5 ಬಂತು. ನಿಮ್ಗೆ ಇನ್ನೊಂದು ಏನು ಬೇಕಾಗ್ಯದ, ಎಕ್ಸ್ ಬೇಕಾಗ್ಯದ. ಅದಕ್ಕೋಸ್ಕರ ನೀವೇನು ಮಾಡ್ರಿ, ವಾಯ್ ಅನ್ನ ಸಮೀಕರಣ 3ನಾಗ ಆದೇಶ ಮಾಡ್ರಿ ಬರ್ತದ, ಎಕ್ಸ್ ಬೆಲೆ ಬರ್ತದ. ನೋಡ್ರಿ, ಇಲ್ಲಿ ಬರ್ತೀವಿ ನೋಡ್ರಿ, ವಾಯ್ ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಯ್ತು ನೋಡ್ರಿ, ಸಮೀಕರಣ 3 ಇಲ್ಲದ ಇಲ್ಲ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 14ಕ್ಕೆ 14 ಬರಿತೀರಿ, ಮೈನಸ್ಸಿಗೆ ಮೈನಸ್ ಬರ್ತೀರಿ, ವಾಯ್ ಇಲ್ಲಿ ಕಂಡು ಹಿಡಿದ್ರಿ, ಏನದ ವಾಯ್ ಇಸ್ ಈಕ್ವಲ್ ಟು 5 ಅದ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಂತದ, 14ರ 5 ಹೋದ್ರೆ ಎಷ್ಟಾಗ್ತದ, 9 ಆಗ್ತದೆ. ನೋಡ್ರಿ, ವಾಯ್ 5 ಬಂತು, ಎಕ್ಸ್ ಎಷ್ಟು ಬಂತು, 9 ಬಂತು. ಇದು ಉತ್ತರ ಕರೆಕ್ಟ್ ಅದಿಲ್ಲ ತಪ್ಪದ ಚೆಕ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ,
ಎಕ್ಸ್ ಎಷ್ಟು ಬಂದದ ಇಲ್ಲ ಎಕ್ಸ್ 9 ಬಂದದ ಪ್ಲಸ್ ವಾಯ್ ಎಷ್ಟು ಬಂದದ 5 ಬಂದದ ನೋಡ್ರಿ 9ಕ್ಕೆ 5 ಕೂಡಿಸಿದ್ರೆ ಎಷ್ಟು 14 ಅಂದ್ರೆ ನಿಮ್ಮ ಉತ್ತರ ಏನಾಗಿರ್ತದೆ ಕರೆಕ್ಟ್ ಆಗಿರ್ತದೆ. ಇಲ್ಲಿ ಎರಡನೇ ಲೆಕ್ಕ ನೋಡ್ರಿ ವಿದ್ಯಾರ್ಥಿಗಳೇ ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3 s/3 ಪ್ಲಸ್ t/2 ಇಸ್ ಈಕ್ವಲ್ ಟು 6. ಓದ್ ಲೆಕ್ಕಕ್ಕಿಂತ ಸ್ವಲ್ಪ ಇದೇನದ ಭಿನ್ನ ಅದ ಅಂದ್ರೆ ಭಿನ್ನ ರಾಶಿ ಒಳಗೆ ಅದ. ಇದಕ್ಕೆ ಸಮೀಕರಣ 1 ಅಂತ ಬರ್ಕೋರಿ. ಆದ್ರೆ ಇದಕ್ಕೆ ಸಮೀಕರಣ 2 ಅಂತ ಇನ್ನ ಬರಿಬೇಡ್ರಿ, ಯಾಕಂದ್ರೆ ಭಿನ್ನ ರಾಶಿ ರೂಪದಾಗ ಅದ. ಭಿನ್ನ ರಾಶಿ ರೂಪ ಇದ್ದು ಸಮೀಕರಣ ರೂಪದಾಗ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಯಾವ ರೂಪದಾಗ ಅದ ಭಿನ್ನ ರಾಶಿ ರೂಪದಾಗ ಇದ್ಸಲಿಂದ ಏನ್ ಮಾಡ್ಬೇಕು ಇಲ್ಲಿ ಕೂಡಿಸ್ಬೇಕು ಫಸ್ಟ್. ಅಂದ್ರ ಛೇದಗಳ ಲಸವನ್ನು ತೆಗಿಬೇಕು. 3 ಮತ್ತು 2ರ ಲಸ ಎಷ್ಟಾಗ್ತದ 6 ಆಗ್ತದ. 6 ಛೇದದೊಳಗೆ ಬಿಟ್ಕೋರಿ. 3 ಎಷ್ಟಲೇ 6 ವೆರಿ ಗುಡ್ 3 2 6. ನೆಕ್ಸ್ಟ್ 2 ಎಷ್ಟಲೇ 6 2 3 6. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ಬೇಕು. 2 ಇಂಟು ಎಸ್ ಏನಂತದ 2s ಪ್ಲಸ್ಸಿಗೆ ಪ್ಲಸ್. ನೆಕ್ಸ್ಟ್ 3 ಇಂಟು ಟಿ ಏನಂತದ 3t ಇಸ್ ಈಕ್ವಲ್ ಟು 6/1 ಆಗ್ತದೆ. ಈಗ ಏನ್ ಮಾಡ್ಬೇಕಂದ್ರೆ ಓರೆ ಗುಣಾಕಾರ ಮಾಡ್ಬೇಕು. ಅಂದ್ರೆ 1ರಿಂದ 2s ಪ್ಲಸ್ 3 ಗುಣಾಕಾರ ಮಾಡ್ಬೇಕು. 6ರಿಂದ 6 ಗುಣಾಕಾರ ಮಾಡ್ಬೇಕು. ನೋಡ್ರಿ 1ರಿಂದ ಯಾವುದಕ್ಕೆ ಗುಣಾಕಾರ ಮಾಡಿದ್ರು ಸೇಮ್ ಬರ್ತದ. ಅಂದ್ರೆ 2s ಪ್ಲಸ್ 3tನೇ ಬರ್ತದ ಇಸ್ ಈಕ್ವಲ್ ಟು 6 ಎಷ್ಟು ಆಗ್ತದ 36 ಆಗ್ತದ. ಈಗ ಏನ್ ಮಾಡ್ರಿ ಇದಕ್ಕೆ ಸಮೀಕರಣ 2 ಅಂತ ತಿಳ್ಕೊರಿ. ಇಲ್ಲಿ ಸಮೀಕರಣ 1 ಅದ, ಇಲ್ಲಿ ಸಮೀಕರಣ 2 ಅದ. ನಾ ಏನ್ ಮಾಡ್ತೀನಿ ಸಮೀಕರಣ 1ರಿಂದ ತೋತೀನಿ. ಸಮೀಕರಣ 1ರಿಂದ ನೋಡ್ರಿ ಸಮೀಕರಣ 1ರಿಂದ ಎಸ್ ಬೆಲೆಯನ್ನ ಕಂಡುಹಿಡ್ಕೋತೀನಿ. ಮೈನಸ್ ಟಿ ಈ ಕಡೆ ಬಂದ್ರೆ ಏನಾಗ್ತದ ವೆರಿ ಗುಡ್ ಪ್ಲಸ್ ಟಿ ಆಗ್ತದ. ಅಂದ್ರೆ ಎಸ್ ಇಸ್ ಈಕ್ವಲ್ ಟು 3 ಬರ್ರಿ ಮೈನಸ್ ಟಿ ಈ ಕಡೆ ಬಂದ್ರೆ ಏನಾಗ್ತದ ಪ್ಲಸ್ ಟಿ ಆಗ್ತದ. ಇದಕ್ಕೆ ಸಮೀಕರಣ 3 ಅಂತ ತಿಳ್ಕೊರಿ. ಹಿಂದಿನ ಲೆಕ್ಕದಾಗ ಹೇಳಿದ್ದೇನ ಯಾವ ಸಮೀಕರಣವನ್ನ ತೊಗೊಂಡಿರ್ತಾರ ಆ ಸಮೀಕರಣ ಬಿಟ್ಟು ಬೇರೆ ಸಮೀಕರಣದಾಗ ಸಮೀಕರಣ 3 ಏನ್ ಮಾಡ್ಬೇಕು ಆದೇಶ ಮಾಡ್ಬೇಕು. ನಾ ಏನ್ ಮಾಡ್ತೀನಿ ಸಮೀಕರಣ 3 2ರಲ್ಲಿ ಆದೇಶ ಮಾಡ್ತೀನಿ. ಸಮೀಕರಣ 3 2ರಲ್ಲಿ ಆದೇಶಿಸಿದಾಗ ಏನಾಯ್ತು ನೋಡ್ರಿ ಸಮೀಕರಣ 2 ಇಲ್ಲಿ ನೋಡ್ರಿ ಎಸ್ 2 ಬರೀತೀರಿ. ಎಸ್ ಅಂದ್ರೆ ಏನಾದ ನೋಡ್ರಿ 3 ಪ್ಲಸ್ ಟಿ ಅದ. ನಾ ಅದಕ್ಕೆ ಏನ್ ಮಾಡ್ತೀನಿ ಎಸ್ ಜಾಗದಾಗ ಏನ್ ಮಾಡ್ತೀನಿ ಇಲ್ಲಿ ಬ್ರಾಕೆಟ್ ಹಾಕ್ರಿ 3 ಪ್ಲಸ್ ಟಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ ಅದಕ್ಕೆ ಇಲ್ಲಿ ಬ್ರಾಕೆಟ್ ಹಾಕಿನಿ ಪ್ಲಸ್ 3ಟಿಗೆ 3t ಈಸ್ ಈಕ್ವಲ್ ಟು 36ಗೆ 36. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕಾರ ಮಾಡ್ರಿ 2 3 ಎಷ್ಟು 6 ಪ್ಲಸ್ಸಿಗೆ ಪ್ಲಸ್ 2 ಇಂಟು ಟಿ ಏನತ್ತದ 2t ಪ್ಲಸ್ 3t ಈಸ್ ಈಕ್ವಲ್ ಟು 36. ನೆಕ್ಸ್ಟ್ ನೋಡ್ರಿ 2t 3t ಕೂಡಿಸಿದ್ರೆ ಎಷ್ಟು ಬರ್ತದ ವೆರಿ ಗುಡ್ 5t ಬರ್ತದ. 6 ಪ್ಲಸ್ 5t ಈಸ್ ಈಕ್ವಲ್ ಟು 36. ನಿಮಗೆ ಟಿ ಬೇಕಾಗ್ಯದ ಅದಕ್ಕೆ ಪ್ಲಸ್ ಆರನ್ನು ಆ ಕಡೆ ತೊಗೊಂಡು ಬರ್ರಿ ಏನಾಗ್ತದ ಮೈನಸ್ 6 ಆಗ್ತದ. ಅಂದ್ರೆ 5t ಈಸ್ ಈಕ್ವಲ್ ಟು 36 ಮೈನಸ್ 6 ಏನಾಗ್ತದ ನೋಡ್ರಿ 5t ಈಸ್ ಈಕ್ವಲ್ ಟು 30 ಆಗ್ತದೆ. ಈಗ ನಿಮಗೆ ಟಿ ಬೇಕಾಗ್ಯದ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ ಈ ಸೈಡ್ ಬಂದ್ರೆ ಏನಾಗ್ತದ ವೆರಿ ಗುಡ್ ಭಾಗಾಕಾರ ಆಗ್ತದ. ಅಂದ್ರೆ ಟಿ ಈಸ್ ಈಕ್ವಲ್ ಟು 30/5 5 1 5 6 30. ಟಿ ಈಸ್ ಈಕ್ವಲ್ ಟು ಎಷ್ಟು ಬಂತು 6 ಬಂತು. ಈಗ ನಿಮ್ಗೆ ಟಿ ಸಿಕ್ತು. ಇನ್ನೊಂದು ಏನು ಕಂಡುಹಿಡಿಬೇಕಾಗ್ಯದ ಎಸ್ ಕಂಡುಹಿಡಿಬೇಕಾಗ್ಯದ. ಅದಕ್ಕೆ ನಾ ಏನು ಮಾಡ್ತೀನಿ ಟಿ ಅನ್ನ ಸಮೀಕರಣ 3ರಾಗ ಆದೇಶ ಮಾಡ್ತೀನಿ. ಟಿ ಅನ್ನು ಯಾಕಂದ್ರೆ ಸಮೀಕರಣ 3 ಯಾವ ಬೆಲೆ ಹೇಳ್ತದ ಎಸ್ ಬೆಲೆ ಹೇಳ್ತದ. ಅದಕ್ಕೆ ಟಿ ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಗ್ತದ ನೋಡ್ರಿ ಸಮೀಕರಣ 3 ಎಲ್ಲಿ ನೋಡ್ರಿ ಸಮೀಕರಣ 3 ಏನದ ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ ಅಂದ್ರೆ ಏನು ಮುಗಿನ ಕಂಡು ಹಿಡಿದ್ರೆ ಎಷ್ಟು ಬಂದದ 6 ಬಂದದ. ಅಂದ್ರೆ ಎಸ್ ಈಸ್ ಈಕ್ವಲ್ ಟು 3 6 ಕೂಡಿಸಿದ್ರೆ 9. ಟಿ 6 ಎಸ್ 9. ಇಲ್ಲಿ ಚೆಕ್ ಮಾಡ್ಕೋರೆ ಎಸ್ ಅಂದ್ರೆ ಎಷ್ಟದ 9 ಅದ ಮೈನಸ್ ಟಿ ಅಂದ್ರೆ ಎಷ್ಟದ 6 ಅದ. 9 6 ಕಳೆದ್ರೆ ಎಷ್ಟು 3. ಅಂದ್ರೆ ನಿಮ್ಮ ಆನ್ಸರ್ ಏನದ ಕರೆಕ್ಟ್ ಅದ. ಇಲ್ಲಿ 3ನೇ ಲೆಕ್ಕ ನೋಡ್ರಿ ಎರಡು ಸಮೀಕರಣಗಳು ಕೊಟ್ಟರೆ ಇದಕ್ಕೆ 1 ಅಂತ ತೋರಿ ಸಮೀಕರಣ ಇದಕ್ಕೆ 2 ಅಂತ ತೋರಿ. ನೆಕ್ಸ್ಟ್ ನೋಡ್ರಿ
ಸಮೀಕರಣ 1ರಿಂದ ಸಮೀಕರಣ 1 ತುಲತೀನಿ. ಸಮೀಕರಣ 1ರಿಂದ ಏನು ಮಾಡ್ತೀನಿ, y ಬೆಲೆನ ಕಂಡುಕೋತೀನಿ. ಮೈನಸ್ y ಅನ್ನ ಆ ಕಡೆ ಕಳಿಸ್ರಿ ಏನತ್ತದ ಪ್ಲಸ್ y ಆಗ್ತದ. ಪ್ಲಸ್ 3 ಈ ಕಡೆ ತೊಗೊಂಬರ್ರಿ ಏನತ್ತದ -3 ಆಗ್ತದ. ಇಲ್ಲಿ ನೋಡ್ರಿ 3x 3x ಬರೀತೀರಿ, ಪ್ಲಸ್ 3 ಈ ಕಡೆ ತೊಗೊಂಬರ್ರಿ -3 ಈಸ್ ಈಕ್ವಲ್ ಟು -y ಅನ್ನ ಆ ಕಡೆ ಹೋಯ್ರಿ ಏನಾಗ್ತದ ಪ್ಲಸ್ y. ಇದಕ್ಕೆ ಸಮೀಕರಣ 3 ಅಂತ ತೋತೀನಿ. ಅಂದ್ರೆ y ಬೆಲೆ ಬಂತು. ಈ ಸಮೀಕರಣ 3ಅನ್ನ ಯಾವ ಸಮೀಕರಣ ತೊಗೊಂಡಿರ್ತೀವಲ್ಲ ಆ ಸಮೀಕರಣವನ್ನು ಬಿಟ್ಟು ನೆಕ್ಸ್ಟ್ ಸಮೀಕರಣ ಒಳಗೆ ಏನು ಮಾಡಬೇಕು, ಆದೇಶ ಮಾಡ್ಬೇಕು. ಅಂದ್ರೆ ಯಾವ ಸಮೀಕರಣದಾಗ ಆದೇಶ ಮಾಡಬೇಕು, ವೆರಿ ಗುಡ್, 2ನೇ ಸಮೀಕರಣದಾಗ ಆದೇಶ ಮಾಡಬೇಕು. ಇಲ್ಲಿ ನೋಡ್ರಿ ಸಮೀಕರಣ 3ಅನ್ನು 2ರಲ್ಲಿ ಆದೇಶಿಸಿದಾಗ ಏನಾಯ್ತು ನೋಡ್ರಿ, ಸಮೀಕರಣ 2 ಇಲ್ಲದ ನೋಡ್ರಿ. ಸಮೀಕರಣ 2 ಇಲ್ಲದ. 9x ಗೆ 9x ಬರ್ತೀರಿ, -ಗೆ ಮೈನಸ್, 3ಕ್ಕೆ 3, y ಬೆಲೆ ಎಷ್ಟದ 3x - 3 ಅದ. ಅಂದ್ರೆ y ಜಾಗದಾಗ ನಾ ಏನು ಮಾಡ್ತೀನಿ 3x - 3 ಬರ್ತೀನಿ ಈಸ್ ಈಕ್ವಲ್ ಟು 9ಕ್ಕೆ 9. ನೆಕ್ಸ್ಟ್ ನೋಡ್ರಿ 9x ಗೆ 9x ಬರಿತೀನಿ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ ಏನಾಗ್ತದ, ವೆರಿ ಗುಡ್, ಮೈನಸ್ ಆಗ್ತದ. 3 3 ಎಷ್ಟು 9 x, ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ 3 3 ಎಷ್ಟು 9 ಈಸ್ ಈಕ್ವಲ್ ಟು 9. ಇಲ್ಲಿ ನೋಡ್ರಿ ಪ್ಲಸ್ 9x - 9x ಕ್ಯಾನ್ಸಲ್ ಆಗಿ 9 ಈಸ್ ಈಕ್ವಲ್ ಟು 9. ಇಲ್ಲಿ ನೋಡ್ರಿ ನಿಮಗೆ ಈ ರೀತಿ ಚರಾಕ್ಷರಗಳು ಏನಾರ ಕ್ಯಾನ್ಸಲ್ ಆಗಿ ಬರೇ ಸಂಖ್ಯೆಗಳು ಬಂದಿದ್ವು ಅಂದ್ರೆ ಅವು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರ್ತವೆ. ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ. ಇಷ್ಟೇ, ಅದು ಮುಂದೆ ಬಿಡ್ಸಕ ಬರೋದಿಲ್ಲ. ಮುಂದೆ 4ನೇ ಲೆಕ್ಕ ನೋಡ್ರಿ ವಿದ್ಯಾರ್ಥಿಗಳೇ, ಇದು ಪಾಯಿಂಟ್ನ್ಯಾಗ ಅದ. ನೀವೇನು ಗಾಬರಿ ಅಲ್ಲಕ್ಕೆ ಹೋಗ್ಬೇಡ್ರಿ, ಇದು ಪಾಯಿಂಟ್ನ್ಯಾಗ ಅದ ಅಂತ. ಇಲ್ಲಿ ನೋಡ್ರಿ ಎಲ್ಲಾನು ಒಂದೊಂದು ಪಾಯಿಂಟ್ ಬಿಟ್ಟು ಅದಾವ. ಎಲ್ಲ ಸಂಖ್ಯೆಗಳನ್ನು ಒಂದೊಂದು ಪಾಯಿಂಟ್ ಬಿಟ್ಟು ಒಂದೊಂದು ಸ್ಥಾನ ಬಿಟ್ಟು ಏನದಾವ ಪಾಯಿಂಟ್ ಅದಾವ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಎಲ್ಲ ಪಾಯಿಂಟ್ಗಳನ್ನ ತೆಗೆದು ಸಂಖ್ಯೆಗಳನ್ನು ಬರ್ಕೋತೀನಿ. ಏನು ಬರ್ತೀನಿ ಇಲ್ಲಿ 2x + 3y ಈಸ್ ಈಕ್ವಲ್ ಟು 13. ನೆಕ್ಸ್ಟ್ 4x + 5y ಈಸ್ ಈಕ್ವಲ್ ಟು 23. ಇದು ಅಂದ್ರೂ ಒಂದು, ಇದು ಅಂದ್ರೂ ಒಂದು. ಯಾಕಂದ್ರೆ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಅದಾವೆ ಎಲ್ಲ ಕಡೆಗೆ. ಅದಕ್ಕೋಸ್ಕರ ನಾ ಇದಕ್ಕೆ ಸಮೀಕರಣ 1 ಅಂತ ತಿಳ್ಕೊತೀನಿ, ಇದಕ್ಕೆ ಸಮೀಕರಣ 2 ಅಂತ ಬರ್ಕೋತೀನಿ. ನೆಕ್ಸ್ಟ್ ನೋಡ್ರಿ ಸಮೀಕರಣ 1ರಿಂದ ನಾ ಏನು ಮಾಡ್ತೀನಿ ಅಂದ್ರೆ x ಬೆಲೆಯನ್ನು ಕಂಡುಹಿಡ್ಕೋತೀನಿ. ಇಲ್ಲಿ ನೋಡ್ರಿ x ಬೇಕಾಗ್ಯದ, ಪ್ಲಸ್ 3y ಈ ಕಡೆ ಹೋದ್ರೆ ಏನಾಗ್ತದ, ವೆರಿ ಗುಡ್, -3 ಆಗ್ತದ. ಇಲ್ಲಿ ನೋಡ್ರಿ 2x 2x ಬರೀತೀರಿ ಈಸ್ ಈಕ್ವಲ್ ಟು 13 ಪ್ಲಸ್ 3y ಈ ಕಡೆ ಬಂದ್ರೆ ಬರ್ತದ -3y ಬರ್ತದೆ. ನೆಕ್ಸ್ಟ್ ನೋಡ್ರಿ ನಿಮ್ಗೆ ಏನು ಬೇಕಾಗ್ಯದ, x ಬೇಕಾಗ್ಯದ. ಇಲ್ಲಿ ಗುಣಾಕಾರ ಚಿಹ್ನೆ ಅದ, ಗುಣಾಕಾರದ ಈ ಸೈಡ್ ಬಂದ್ರೆ ಬರ್ತದ, ವೆರಿ ಗುಡ್, ಭಾಗಾಕಾರ ಆಗ್ತದ. ಅಂದ್ರೆ x ಈಸ್ ಈಕ್ವಲ್ ಟು 13 - 3y/2. ಇದಕ್ಕೆ ಸಮೀಕರಣ 3 ಅಂತ ಬರಿತೀನಿ. ನೆಕ್ಸ್ಟ್ ನೋಡ್ರಿ ಸಮೀಕರಣ 3ಅನ್ನ ನೀವು ಯಾವ ಸಮೀಕರಣವನ್ನು ತೊಗೊಂಡಿರ್ತಿರಲ್ಲ ಅದಕ್ಕೆ ಬಿಟ್ಟು ನೆಕ್ಸ್ಟ್ ಸಮೀಕರಣದಾಗ ಆದೇಶ ಮಾಡ್ಬೇಕಂದ್ರೆ 2ನೇ ಸಮೀಕರಣದಾಗ ಆದೇಶ ಮಾಡ್ಬೇಕಂದ್ರೆ ಸಮೀಕರಣ 3ಅನ್ನು 2ರಲ್ಲಿ ಆದೇಶಿಸಿದಾಗ ಏನಾಗ್ತದ ನೋಡ್ರಿ, ಸಮೀಕರಣ 2 ಇಲ್ಲದ ನೋಡ್ರಿ. 4ಗೆ 4 ಬರೀತೀರಿ. ನೆಕ್ಸ್ಟ್ x ಅಂದ್ರೆ ಏನಾದ್ರು ನೋಡ್ರಿ, ಇಲ್ಲಿ x ಜಾಗದಾಗ ಏನು ಮಾಡಬೇಕು 13 - 3y/2. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ 5y ಈಸ್ ಈಕ್ವಲ್ ಟು 23. ಇಲ್ಲಿ ನೋಡ್ರಿ ಇದು ಭಿನ್ನ ರಾಶಿ ರೂಪ ಇರೋದ್ರಿಂದ ಎಲ್ಲ ಕಡೆಗೆ 1 ಬರ್ಕೋರಿ. ಅಂದ್ರೆ ನಿಮಗೆ ಲೆಕ್ಕ ಮಾಡಕ್ಕೆ ಏನಾಗ್ತದ ಈಸಿ ಆಗ್ತದೆ. ಇಲ್ಲಿ ಬ್ರಾಕೆಟ್ ಹೊರಗಿರೋದ್ರಿಂದ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. 13 4 ಎಷ್ಟು 13 4 52 ಪ್ಲಸ್ ಇಂಟು ಮೈನಸ್ ಏನಾಗ್ತದೆ -3 4 ಎಷ್ಟು 12. ಇಲ್ಲಿ y ಡಿವೈಡೆಡ್ ಬೈ 2 1 ಎಷ್ಟು 2. ನೆಕ್ಸ್ಟ್ ನೋಡ್ರಿ ಪ್ಲಸ್ಸಿಗೆ ಪ್ಲಸ್ 5y/1 ಈಸ್ ಈಕ್ವಲ್ ಟು 23/1. ನೆಕ್ಸ್ಟ್ ನೋಡ್ರಿ ಇಲ್ಲಿ ಛೇದಗಳ ಲಸ ತೆಗಿಬೇಕು. ಮತ್ತು 2 ಮತ್ತು 1 ಲಸ ಎಷ್ಟು 2 ಆಗ್ತದ. 2 ಎಷ್ಟಲೇ 2, ವೆರಿ ಗುಡ್.
2 ಒಂದ್ಲೆ 2 ನೆನಪಿಟ್ಟುಕೊರಿ. ಇದು 1 ಅನ್ನೋದು 52ಕ್ಕೂ ಸಂಬಂಧಪಡ್ತದ, 12 ವಾಯಿಗೂ ಸಂಬಂಧಪಡ್ತದ. ನೆಕ್ಸ್ಟ್ 1 ಎಷ್ಟಲೆ 2, 1 2ಲೆ 2. ಇಲ್ಲಿ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರ 1ರ್ಲಿಂತ ಯಾವುದೇ ಸಂಖ್ಯೆ ಗುಣಾಕಾರ ಮಾಡ್ರ ಅದೇ ಬರ್ತದ. ಅದಕ್ಕೆ 52 ಮೈನಸ್ 12y ಪ್ಲಸ್ 5 2ಲೆ ಎಷ್ಟು 10y ಈಸ್ ಈಕ್ವಲ್ ಟು 23/1 ಆಗ್ತದ. ಇದು ಲೆಕ್ಕ ನಿಮಗೆ ಸ್ವಲ್ಪ ಲೆಂದಿ ಅನಿಸ್ತದ, ಆದ್ರೆ ಈಸಿ ಅದ. ನೆಕ್ಸ್ಟ್ ಏನು ಮಾಡಬೇಕು, ಓರೇ ಗುಣಾಕಾರ ಮಾಡ್ಬೇಕಂದ್ರೆ 1ರ್ಲಿಂತ ಈ ಎಲ್ಲದಕ್ಕೂ ಗುಣಾಕಾರ ಮಾಡಬೇಕು. 2ರ್ಲಿಂತ 23 ಗುಣಾಕಾರ ಮಾಡ್ಬೇಕು. ನಾ ಡೈರೆಕ್ಟ್ ಮಾಡ್ತೀನಿ ನೋಡ್ರಿ. 1ರ್ಲಿಂತ ಯಾವುದೇ ಸಂಖ್ಯೆ ಗುಣಾಕಾರ ಮಾಡ್ರಿ ಅದೇ ಬರ್ತದ. ಅದೇ ಬರಿತೀನಿ ನೋಡ್ರಿ ಇಲ್ಲಿ. 52 ಮೈನಸ್ 12y ನೆಕ್ಸ್ಟ್ ಪ್ಲಸ್ 10y ಈಸ್ ಈಕ್ವಲ್ ಟು ಹಿಂಗೆ ಗುಣಾಕಾರ ಮಾಡ್ರಿ. 23 2ಲೆ ಎಷ್ಟು ಆಗ್ತದ 46. ನೆಕ್ಸ್ಟ್ ನೋಡ್ರಿ, ಇಲ್ಲಿ 52ಕ್ಕೆ 52 ಬರೀತೀರಿ. ಇಲ್ಲಿಯೂ y ಅದ, ಇಲ್ಲಿಯೂ y ಅದ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಿಮ್ಗೆ ಏನು ಹೇಳಿದ್ದೆ, ದೊಡ್ಡ ಸಂಖ್ಯೆಲಿಂದ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕಂತ ಹೇಳಿದ್ದೆ. ಇಲ್ಲಿ ನೋಡ್ರಿ 12ರನಾಗ 10 ಕಳೆದ್ರೆ ಎಷ್ಟು ಬರ್ತದ 2y ಬರ್ತದ. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದದ ಮೈನಸ್ ಅದ ಈಸ್ ಈಕ್ವಲ್ ಟು 46ಕ್ಕೆ 46. ಈಗ ನಿಮಗೆ y ಬೇಕಾಗ್ಯದ. ಮೈನಸ್ 2y ಅನ್ನ ಆ ಕಡೆ ಕಳಿಸ್ರಿ ಪ್ಲಸ್ 2y ಆಗ್ತದ. ಪ್ಲಸ್ 46 ಈ ಕಡೆ ತೊಂಬರಿ ಏನಾಗ್ತದ ಮೈನಸ್ 46 ಆಗ್ತದ. ಅಂದ್ರೆ 52 ಮೈನಸ್ 46 ಈಸ್ ಈಕ್ವಲ್ ಟು 2y. ನೆಕ್ಸ್ಟ್ ನೋಡ್ರಿ 52ರೊಳಗೆ 46 ಹೋದ್ರೆ ಎಷ್ಟು ಆಗ್ತದ, ಎಷ್ಟು ಉಳಿತದ? 52ರೊಳಗೆ 46 ಕಳೀರಿ ಎಷ್ಟು ಬರ್ತದ ಅಂದ್ರೆ ಕಳೆದ್ ನೋಡ್ರಿ 6 ಬರ್ತದ. 6 ಈಸ್ ಈಕ್ವಲ್ ಟು 2y. ಈಗ ನಿಮ್ಗೇನು ಬೇಕಾಗ್ಯದ, y ಬೇಕಾಗ್ಯದ. ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. 6/2 ಈಸ್ ಈಕ್ವಲ್ ಟು y ಆಗ್ತದ. ಅಂದ್ರೆ 2 ಒಂದ್ಲೆ 2 3ಲೆ ಅಂದ್ರೆ y ಈಸ್ ಈಕ್ವಲ್ ಟು ಎಷ್ಟು ಬಂತು 3 ಬಂತು. y ಅಂತ ಸಿಕ್ತ. ನಿಮಗೇನು ಬೇಕಾಗ್ಯದ, x ಬೇಕಾಗ್ಯದ. y ಬೆಲೆಯನ್ನ ಏನು ಮಾಡಬೇಕು, ಸಮೀಕರಣ 3ನಾಗ ಆದೇಶ ಮಾಡ್ಬೇಕು. ಇಲ್ಲಿ ನೋಡ್ರಿ, y ಅನ್ನು 3ರಲ್ಲಿ ಆದೇಶಿಸಿದಾಗ ಏನಾಗ್ತದ ನೋಡ್ರಿ, ಸಮೀಕರಣ 3 ಎಲ್ಲದ ಇಲ್ಲ ಅದ. ಇಲ್ಲಿ ನೋಡ್ರಿ, ಎಕ್ಸ್ಗೆ ಎಕ್ಸ್ ಬರಿತೀರಿ ಈಸ್ ಈಕ್ವಲ್ ಟು 13 ಬರಿತೀರಿ, ಮೈನಸ್ 3 ಬರಿತೀರಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. ಗುಣಿಲೆ y ಅಂದ್ರೆ ಎಷ್ಟು 3 ಡಿವೈಡೆಡ್ ಬೈ 2ಕ್ಕೆ 2. ಇಲ್ಲಿ ನೋಡ್ರಿ ಈಸ್ ಈಕ್ವಲ್ ಟು 13 ಬರಿತೀರಿ, ಮೈನಸ್ಗೆ ಮೈನಸ್ 3 3ಲೆ ಎಷ್ಟು 9/2 ಈಸ್ ಈಕ್ವಲ್ ಟು 13ನ 9 ಎಷ್ಟು ಆಗ್ತದ 4/2 ಆಗ್ತದ. 2 ಒಂದ್ಲೆ 2 2ಲೆ 4 ಅಂದ್ರೆ x ಈಸ್ ಈಕ್ವಲ್ ಟು 2. ನೋಡ್ರಿ y 3 ಬರ್ತದ, x 2 ಬರ್ತದ. ನಿಮ್ಮ ಉತ್ತರ ಕರೆಕ್ಟ್ ಇಲ್ಲ ತಪ್ಪು ಚೆಕ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ 2ಕ್ಕೆ 2 ಬರ್ತೀರಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. x ಅಂದ್ರೆ ಎಷ್ಟು ಬಂದದ ನೋಡ್ರಿ, ಇಲ್ಲಿ 2 ಬಂದದ. ಪ್ಲಸ್ ಪ್ಲಸ್ ನೆಕ್ಸ್ಟ್ 3ಕ್ಕೆ 3 ಬರೀತೀರಿ ಇಂಟು y ಅಂದ್ರೆ ಎಷ್ಟು ಬಂದದ 3 ಬಂದದ. 2 2ಲೆ ಎಷ್ಟು 4 ಪ್ಲಸ್ 3 3ಲೆ ಎಷ್ಟು 9. 4ಕ್ಕೆ 9 ಕೂಡಿಸಿದ್ರೆ ಎಷ್ಟು ಆಗ್ತದ 13. ಅಂದ್ರೆ ನಿಮ್ಮ ಉತ್ತರ ಏನದ ಕರೆಕ್ಟ್ ಅದ. ಇಲ್ಲಿ 5ನೇ ಲೆಕ್ಕ ನೋಡ್ರಿ ವಿದ್ಯಾರ್ಥಿಗಳೇ, ಎದ್ರನಾಗ ಅದ ಇಲ್ಲಿ ರೂಟ್ ಒಳಗದ. ಫಸ್ಟ್ ಏನು ಮಾಡ್ರಿ, ಇದಕ್ಕೆ ಸಮೀಕರಣ 1 ಅಂತ ತಿಳ್ಕೊರಿ, ಇದಕ್ಕೆ ಸಮೀಕರಣ 2 ಅಂತ ಬರ್ಕೊರಿ. ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಸಮೀಕರಣ 1 ತೋತೀನಿ. ಇಲ್ಲಿ ನೋಡ್ರಿ, ಸಮೀಕರಣ 1ರಿಂದ ನೋಡ್ರಿ ಸಮೀಕರಣ ಇಲ್ಲಿ 1 ತೋತೀನಿ. ಫಸ್ಟ್ ನೋಡ್ರಿ ರೂಟ್ 2x ರೂಟ್ 2x ಅಷ್ಟೇ ಇಡ್ರಿ ಈಸ್ ಈಕ್ವಲ್ ಟು ಬರ್ರಿ. ಪ್ಲಸ್ ರೂಟ್ 3y ಈ ಕಡೆ ಹೋದ್ರೆ ಏನಾಗ್ತದ ಮೈನಸ್ ರೂಟ್ 3y. ನೀವು ಏನು ಮಾಡ್ರಿ ಫಸ್ಟ್ ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊರಿ. ನಿಮಗೆ ಎಕ್ಸ್ ಬೇಕಾಗಿದೆ. ಇಲ್ಲಿ ಯಾವ ಚಿಹ್ನೆ ಇರ್ತದ, ಗುಣಾಕಾರ ಚಿಹ್ನೆ ಇರ್ತದ. ಗುಣಾಕಾರ ಚಿಹ್ನೆ ಇತ್ತಂದ್ರೆ ರೂಟ್ 1 ಈ ಕಡೆ ಕಳಿಸಿ ಏನಾಗ್ತದ ಭಾಗಾಕಾರ ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡೆಡ್ ಬೈ ರೂಟ್ 2. ಇದಕ್ಕೆ ಸಮೀಕರಣ 3 ಬರ್ಕೊರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸಮೀಕರಣ 3 ನೀವು ಯಾವ ಸಮೀಕರಣವನ್ನು ತೊಗೊಂಡಿರ್ತಿರಲ್ಲ ಅದು ಬಿಟ್ಟು ಬೇರೆ ಸಮೀಕರಣದಾಗ ಆದೇಶ ಮಾಡ್ಬೇಕಂದ್ರೆ 2ನೇ ಸಮೀಕರಣದಾಗ ಆದೇಶ ಮಾಡ್ಬೇಕು. ಏನಾಗ್ತದೆ ನೋಡ್ರಿ, ಸಮೀಕರಣ 3 2ರಲ್ಲಿ ಆದೇಶಿಸಿದಾಗ ಏನಾಗ್ತದೆ ನೋಡ್ರಿ, 2 ಸಮೀಕರಣ 2 ಏನಂತ ನೋಡ್ರಿ, ಇಲ್ಲಿ ಸಮೀಕರಣ 2 ಇಲ್ಲದ. ಇಲ್ಲಿ ನೋಡ್ರಿ ರೂಟ್ 3 ಬರಿತೀರಿ,
ಎಕ್ಸ್ ಜಾಗದಾಗ ಏನು ಮಾಡಬೇಕು, ಈ ಬೆಲೆಯನ್ನು ಹಾಕ್ಬೇಕು. ಏನದ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ, ಏನದ -√3 ಡಿವೈಡೆಡ್ ಬೈ √2y. ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್, ಇಲ್ಲಿ ನೋಡ್ರಿ √2y = 0 ಬರ್ತದೆ. ನೋಡ್ರಿ ಇಲ್ಲಿ ಸೇಮ್ ಭಿನ್ನ ರಾಶಿ ರೂಪದಾಗ ಅದ ಇದು. ಇಲ್ಲಿ ಏನಿಲ್ಲ ಅಂದ್ರೆ ನೆನ್ಪಿಟ್ಕೋರಿ, ಇಲ್ಲಿ ಒಂದಿರ್ತದ, ಇಲ್ಲಿ ಒಂದಿರ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ, ಇಲ್ಲಿ ಒಳಗಿಂದ ಒಳಗೆ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ನಿಮಗೆ ರೂಟ್ ಒಳಗಿನ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ನಡಬರ್ ಗುಣಾಕಾರ ಚಿಹ್ನೆ ಅದ. ಪ್ಲಸ್ ಇಂಟು ಮೈನಸ್ ಏನಿರ್ತದ, ಮೈನಸ್. ನೆಕ್ಸ್ಟ್ √3 ಇಂಟು √3, ಇಲ್ಲಿ ನೋಡ್ರಿ √3 ಇಂಟು √3 = √9 ಆಗ್ತದ. √9 ಅಂದ್ರೂ ಒಂದೇ, 3 ಅಂದ್ರೂ ಒಂದೇ. ನಾ ಏನು ಮಾಡ್ತೀನಿ, 3 ಬರಿತೀನಿ, ಡಿವೈಡೆಡ್ ಬೈ √2 ಇಂಟು 1 ಏನಾಗ್ತದ, √2. ಇಲ್ಲಿ ಮುಂದೆ y. ನೆಕ್ಸ್ಟ್ ಮೈನಸ್ √2y ಡಿವೈಡೆಡ್ ಬೈ 1 = 0. ನೆನಪಿಟ್ಟುಕೋರಿ, ಇದು ಭಿನ್ನ ರಾಶಿ ರೂಪದಾಗ ಅದ. ಇಲ್ಲಿ ಲಸ ಬರ್ತದ √2 ಮತ್ತು 1 ಲಸ ಏನು ಬರ್ತದ, √2 ಬರ್ತದ. ನೆಕ್ಸ್ಟ್ ನೋಡ್ರಿ √2 ಎಷ್ಟಲೇ √2, ವೆರಿ ಗುಡ್, √2 1ಲೇ √2. ನೆಕ್ಸ್ಟ್ 1 ಎಷ್ಟಲೇ √2, 1 √2ಲೇ ಏನಾಗ್ತದ, √2 ಆಗ್ತದ. ಏನು ಮಾಡ್ಬೇಕು, ಇಲ್ಲಿ ಮ್ಯಾಗಿನ ಮ್ಯಾಗ ಗುಣಿಸ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಅದ, ಮೈನಸ್ ಇಡ್ರಿ, ಎಷ್ಟಾಗ್ತದ, 3y ಇಂಟು 1 ಏನಾಗ್ತದ, 3y. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ ಮೈನಸ್ ಅದ, ಪ್ಲಸ್ ಇಂಟು ಮೈನಸ್ ಏನಾಗ್ತದ, ಮೈನಸ್ ಆಗ್ತದ. √2 ಇಂಟು √2 ಏನಾಗ್ತದ, ಇಲ್ಲಿ ನೋಡ್ರಿ √2 ಇಂಟು √2 = √4 ಆಗ್ತದ. √4 ಅಂದ್ರೂ ಒಂದೇ, ಇಲ್ಲ 2 ಅಂದ್ರೂ ಒಂದೇ. ಏನು ಬರ್ತದ, 2. ನೆಕ್ಸ್ಟ್ y = ಇಲ್ಲಿ ಬಿಡಿಸಿದಾಗ ಏನು ಬರ್ತದೆ, ಎರಡು ಕಡೆಗೆ ಮೈನಸ್ ಅವ, ಮೈನಸ್ ಇಟ್ಟು ಏನು ಮಾಡ್ಬೇಕು, ಇವೆರಡನ್ನ ಕೂಡಿಸ್ಬೇಕು. 3ಕ್ಕೆ 2 ಕೂಡಿಸಿದ್ರೆ ಅಷ್ಟು 5y/√2 = ಏನದು ಮುಂದೆ 0 ಅದು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೊರೆ ಗುಣಾಕಾರ ಮಾಡ್ರಿ, √2 ಅನ್ನ ಈ ಕಡೆ ಕಳಿಸ್ರಿ, ಇಂಟು ಮಾಡಿದಾಗ ಏನಾಗ್ತದ, 0 ಆಗ್ತದ. ಅಂದ್ರೆ ಏನು ಉಳಿತದೆ ಇಲ್ಲಿ, -5y = 0 ಬರ್ತದ. ಅಂದ್ರೆ √2 ಅನ್ನ ಈ ಕಡೆ ಗುಣಾಕಾರ ಮಾಡಿದಾಗ ಏನಾಗ್ತದ, 0 ಆಗ್ತದ. ನಿಮಗೆ y ಬೇಕಾಗ್ಯದ, ಗುಣಾಕಾರದಿಂದ ಈ ಸೈಡ್ ಬಂದ್ರೆ ಏನಾಗ್ತದ, ವೆರಿ ಗುಡ್, ಭಾಗಾಕಾರ ಆಗ್ತದ. ಅಂದ್ರೆ y = 0/-5 ಆಗ್ತದ. ಯಾವಾಗಲೂ 0 ಯಾವುದೇ ಸಂಖ್ಯೆ ಇತ್ತಂದ್ರೆ ಅದರ ಆನ್ಸರ್ ಏನಾಗಿರ್ತದ, 0 ಆಗಿರ್ತದೆ. ಅಂದ್ರೆ y = ಏನಾಗ್ತದ, 0 ಆಗ್ತದ. ಈಗ y ಸಿಕ್ತ, ನಿಮಗೇನು ಬೇಕಾಗ್ಯದ, x ಬೇಕಾಗ್ಯದ. ಅದಕ್ಕೆ y ಅನ್ನು ಏನು ಮಾಡ್ತೀನಿ, ಸಮೀಕರಣ 3ನಾಗ ಆದೇಶ ಮಾಡ್ತೀನಿ. ಏನು ಮಾಡಿ, y ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, y ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಗ್ತದ ನೋಡ್ರಿ, ಸಮೀಕರಣ 3. ಇಲ್ಲಿ ನೋಡ್ರಿ ಸಮೀಕರಣ 3 ಇಲ್ಲಿ ಅದ, x = -√3 ಇಂಟು y/√2 ಅದ. ಇಲ್ಲಿ ನೋಡ್ರಿ ಮೈನಸ್ಗೆ ಮೈನಸ್ √3/√2. ಇಲ್ಲಿ ಇಂಟು y ಅಂದ್ರೆ ಎಷ್ಟು ನೋಡ್ರಿ, ಇನ್ನೀಗ ಕಂಡುಹಿಡಿದೀವಿ, 0 ಬಂತು. = ಯಾವುದೇ ಸಂಖ್ಯೆಗೆ 0ಲಿಂದ ಗುಣಾಕಾರ ಮಾಡಿದ್ರೆ ಏನಾಗ್ತದ, ಆನ್ಸರ್ 0ನೇ ಬರುತ್ತೆ. ಅಂದ್ರೆ x = ಏನು ಬಂತು, 0 ಬಂತು. ಇಲ್ಲಿ ನಿಮಗೆ yನೂ ಸಿಕ್ತು, xನೂ ಸಿಕ್ತು. ಬೇಕಾದ್ರೆ ಚೆಕ್ ಮಾಡ್ರಿ, ಎರಡು 0 ಬಂದು. x ಅಂದ್ರೆ ಏನದ ನೋಡ್ರಿ, ಇಲ್ಲಿ 0 ಅದ. 0 ಇಂಟು √2 ಏನಾಗ್ತದ, 0 ಆಗ್ತದ. ಪ್ಲಸ್ y ಅಂದ್ರೆ ಏನದ, 0 ಅದ. 0 ಇಂಟು √3 ಏನಾಗ್ತದ, 0 ಆಗ್ತದ. 0 + 0 ಏನಾಗ್ತದ, 0 ಆಗ್ತದ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇದು ಭಿನ್ನ ರಾಶಿ ರೂಪದಾಗ ಅದ. ಫಸ್ಟ್ ಸಮೀಕರಣ ರೂಪದಾಗ ಮಾಡ್ಕೊರಿ. ಫಸ್ಟ್ ಏನು ಮಾಡಬೇಕು, ಇದರ ಲಸವನ್ನ ತೆಗಿಬೇಕು. 3 ಮತ್ತು 2ರ ಲಸ ಏನಾಗ್ತದ, 6 ಆಗ್ತದ. 2 ಎಷ್ಟಲೇ 6, 2 3ಲೇ 6. ನೆಕ್ಸ್ಟ್ 3 ಎಷ್ಟಲೇ 6, 3 2ಲೇ 6. ನೆಕ್ಸ್ಟ್ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 3 3ಲೇ ಎಷ್ಟು, 9x - 5 2ಲೇ ಎಷ್ಟು, 10. y = -2/1. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಓರೆ ಗುಣಾಕಾರ ಮಾಡ್ಬೇಕಂದ್ರೆ 1ಲಿಂತ ಈ ಭಾಗಕ್ಕೆ ಗುಣಾಕಾರ ಮಾಡ್ಬೇಕು, 6ಲಿಂತ -2 ಗುಣಾಕಾರ ಮಾಡ್ಬೇಕು. 1ಲಿಂತ ಗುಣಾಕಾರ ಮಾಡ್ರಿ ಏನು ಬರ್ತದ, 9x - 10y ಅದೇ ಬರ್ತದ. 6 2ಲೇ 12. ಪ್ಲಸ್ ಇಂಟು ಮೈನಸ್ ಏನಾಗ್ತದ, ಮೈನಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಬರ್ರಿ, 3 ಮತ್ತು 2ರ ಲಸ ಎಷ್ಟು ಆಗ್ತದ, 6 ಆಗ್ತದ. 3 ಎಷ್ಟಲೇ 6, 3 2ಲೇ 6. 2 ಎಷ್ಟಲೇ 6, 2 3ಲೇ 6. 2 ಇಂಟು x ಏನಾಗ್ತದ,
2x ಪ್ಲಸ್ 3 ಇಂಟು y ಏನತ್ತದ 3y ಇಸ್ ಈಕ್ವಲ್ ಟು 13/6. ನೆಕ್ಸ್ಟ್ ನೋಡ್ರಿ ಈ ಆರು ಏನತ್ತದ ಕ್ಯಾನ್ಸಲ್ ಆಗ್ತದ. ಏನು ಸಮೀಕರಣ ಉಳಿತದ ನೋಡ್ರಿ 2x ಪ್ಲಸ್ 3y ಇಸ್ ಈಕ್ವಲ್ ಟು 13. ಇದು ಸಮೀಕರಣ 2. ನೆಕ್ಸ್ಟ್ ನೋಡ್ರಿ ಸಮೀಕರಣ 1ರಿಂದ ಏನು ಮಾಡ್ತೀನಿ ಅಂದ್ರೆ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೋತೀನಿ. ಈಗ ನಿಮಗೆ ಎಕ್ಸ್ ಬೇಕಾಗ್ಯದ ಮೈನಸ್ 10y ಅನ್ನು ಹಾಕೊಳ್ಳೋದ್ರೆ ಏನಾಗ್ತದ ಪ್ಲಸ್ 10y ಆಗ್ತದ. ಅದಕ್ಕೆ 9x 9x ಬರೀರಿ ಇಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 10y. ನಿಮಗೇನು ಬೇಕಾಗ್ಯದ ಎಕ್ಸ್ ಬೇಕಾಗ್ಯದ ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 10y ಡಿವೈಡೆಡ್ ಬೈ 9. ಇದು ಸಮೀಕರಣ 3 ಅಂತ ತಿಳ್ಕೊರಿ. ಈ ಸಮೀಕರಣ 3ಅನ್ನ ನೀವು ಯಾವ ಸಮೀಕರಣ ತೊಗೊಂಡಿರ್ತಾರಲ್ಲ ಆ ಸಮೀಕರಣ ಬಿಟ್ಟು ಒಂದೇ ಸಮೀಕರಣ ತೊಗೊಂಡ್ರಿ ಈ ಸಮೀಕರಣ ಬಿಟ್ಟು ಬೇರೆ ಸಮೀಕರಣದಾಗ ಆದೇಶ ಮಾಡ್ಬೇಕು. ನಾ ಏನ್ ಮಾಡ್ತೀನಿ 3ಅನ್ನು 2ರಲ್ಲಿ ಆದೇಶಿಸಿದಾಗ ಏನಾಗ್ತದ ನೋಡ್ರಿ ಎರಡನೇ ಸಮೀಕರಣ ನೋಡ್ರಿ 2ಕ್ಕೆ 2 ಬರೀತೀರಿ. ಇಲ್ಲಿ ಇಂಟು ಚಿಹ್ನೆ ಇರ್ತದ. ಎಕ್ಸ್ ಅಂದ್ರೆ ಏನದ ನೋಡ್ರಿ ಎಕ್ಸ್ ಜಾಗದಾಗ ಮೈನಸ್ 12 ಪ್ಲಸ್ 10y ಡಿವೈಡೆಡ್ ಬೈ 9 ಪ್ಲಸ್ 3y ಇಸ್ ಈಕ್ವಲ್ ಟು 13. ನೆನಪಿಟ್ಟುಕೋರಿ ಇಲ್ಲಿ ಭಿನ್ನ ರಾಶಿ ಬಂದಿರೋದ್ರಿಂದ ಇಲ್ಲಿ 1 ಬರೀರಿ, ಇಲ್ಲಿ 1 ಬರೀರಿ, ಇಲ್ಲಿ 1 ಬರೀರಿ. ಯಾಕಂದ್ರೆ ಇಲ್ಲಿ ಕೆಳಗೆ ಏನು ಇರಲಿಲ್ಲ ಅಂದ್ರೆ 1 ಇರ್ತದೆ. ಅಂದ್ರೆ ನಿಮ್ಗೆ ಲೆಕ್ಕ ಮಾಡಕ್ಕೆ ಏನಾಗ್ತದ ಸರಳ ಆಗ್ತದೆ. ಈಗ ಇಲ್ಲಿ ಒಳಗೆ ಗುಣಾಕಾರ ಮಾಡ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. ಪ್ಲಸ್ ಇಂಟು ಮೈನಸ್ ಏನಾಗ್ತದ ಮೈನಸ್ 12 2 ಎಷ್ಟು 24 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 20 y ಡಿವೈಡೆಡ್ ಬೈ 9 1 ಎಷ್ಟು 9 ಪ್ಲಸ್ 3y ಬೈ 1 ಇಸ್ ಈಕ್ವಲ್ ಟು 13/1. ನೆಕ್ಸ್ಟ್ ನೋಡ್ರಿ ಇದನ್ನು ಭಿನ್ನ ರಾಶಿ ರೂಪ ಇರೋದ್ರಿಂದ ಲಸ ತೆಗೀರಿ. 9 ಮತ್ತು 1 ಲಸ ಎಷ್ಟಾಗ್ತದ 9 ಆಗ್ತದ. 9 ಎಷ್ಟಲೇ 9 9 1ಲೇ 9. ನೆನಪಿಟ್ಕೋರಿ 1 ಅನ್ನೋದು ಎರಡಕ್ಕೂ ಸಂಬಂಧಪಡ್ತದ. 1 ಎಷ್ಟಲೇ 9 1 9ಲೇ 9. ನೆಕ್ಸ್ಟ್ ಇವೆರಡು ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ ಸೇಮ್ ಇದೇ ಬರ್ತದ. ಮೈನಸ್ 24 ಪ್ಲಸ್ 20y ಪ್ಲಸ್ ಈ ಪ್ಲಸ್ ಬರ್ರಿ 9 3 ಎಷ್ಟು 27 y ಇಸ್ ಈಕ್ವಲ್ ಟು 13/1. ಈಗ ಒರೇ ಗುಣಾಕಾರ ಮಾಡ್ರಿ 1ರಿಂದ ಇದಕ್ಕೆ ಗುಣಾಕಾರ ಮಾಡ್ರೆ ಅದೇ ಬರ್ತದ. ಏನು ಬರ್ತದೆ ನೋಡ್ರಿ ಮೈನಸ್ 24 ಪ್ಲಸ್ 20y ಪ್ಲಸ್ 27y ಇಸ್ ಈಕ್ವಲ್ ಟು 13ರಿಂದ 9 ಗುಣಾಕಾರ ಮಾಡ್ರಿ 13 9ಲೇ 117. ನೆಕ್ಸ್ಟ್ ನೋಡ್ರಿ ಮೈನಸ್ 24ಕ್ಕೆ ಮೈನಸ್ 24 ಪ್ಲಸ್ ಈ ಪ್ಲಸ್ 20yಗೆ 27y ಕೂಡಿಸಿದ್ರೆ ಎಷ್ಟಾಗ್ತದ 47y ಇಸ್ ಈಕ್ವಲ್ ಟು 117. ನಿಮಗೇನು ಬೇಕಾಗ್ಯದ y ಬೇಕಾಗ್ಯದ. ಮೈನಸ್ 24ಅನ್ನ ಆ ಕಡೆ ಕಳ್ಸ್ರಿ ಏನಾಗ್ತದ ಪ್ಲಸ್ 24 ಆಗ್ತದೆ. ಅಂದ್ರೆ 47y ಇಸ್ ಈಕ್ವಲ್ ಟು 117 ಪ್ಲಸ್ 24. ನೆಕ್ಸ್ಟ್ ನೋಡ್ರಿ 47y ಇಸ್ ಈಕ್ವಲ್ ಟು 117ಕ್ಕೆ 24 ಕೂಡಿಸಿದ್ರೆ ಎಷ್ಟಾಗ್ತದ 141 ಆಗ್ತದ. ನಿಮ್ಗೆ y ಬೇಕಾಗ್ತದ ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. ಅಂದ್ರೆ y ಇಸ್ ಈಕ್ವಲ್ ಟು 141 ಭಾಗಿಲೆ ಎಷ್ಟು 47 47 1ಲೇ 47 3ಲೇ. ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬಂತು 3 ಬಂತು. ನಿಮಗೆ y ಬೆಲೆ ಸಿಕ್ತು. ನೆಕ್ಸ್ಟ್ ಏನಂದ್ರೆ ನಿಮಗೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಅದಕ್ಕೋಸ್ಕರ ಎಕ್ಸ್ ಬೆಲೆ ಕಂಡುಹಿಡಿಬೇಕಾದ್ರೆ ಸಮೀಕರಣ 3ನಾಗ y ಬೆಲೆಯನ್ನ ಆದೇಶ ಮಾಡಬೇಕು. ನೋಡ್ರಿ y ಅನ್ನು 3ರಲ್ಲಿ ಆದೇಶಿಸಿದಾಗ ಅಂದ್ರೆ ಸಮೀಕರಣ ನಿಮ್ಗೆ ಎಕ್ಸ್ ಬೆಲೆ ಬರ್ತದೆ. ನೋಡ್ರಿ ಏನಾಗ್ತದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 10ಕ್ಕೆ 10 ಬರೀರಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ ಇಂಟು y ಬೆಲೆ ಏನಾದ್ ನೋಡ್ರಿ 3 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು ಮೈನಸ್ 12ಕ್ಕೆ ಮೈನಸ್ 12 ಪ್ಲಸ್ ಈ ಪ್ಲಸ್ 10 3ಲೇ ಎಷ್ಟು 30 ಡಿವೈಡೆಡ್ ಬೈ 9. ಈಗ ನೋಡ್ರಿ ಇಲ್ಲಿ ಏನಾಗ್ತದ ನೋಡ್ರಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಲಿಂದ ಸಣ್ಣ ಸಂಖ್ಯೆ ಕಳಿಬೇಕು ಮತ್ತೆ ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಇಡಬೇಕು. 30ನಾಗ 12 ಹೋದ್ರೆ ಎಷ್ಟಾಗ್ತದ 18/9. ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಪ್ಲಸ್ ಅದ ಪ್ಲಸ್ ಇಟ್ಟರು ನಡೀತದ ಬಿಟ್ಟರು ನಡೀತದ. 9 1ಲೇ 9 2ಲೇ 18. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು. ಇವೇ ನಿಮ್ಮ ಎಕ್ಸ್ ಮತ್ತು y ಬೆಲೆಗಳು. ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.